ಊರಿನ ಯುಗಾದಿ ಹಬ್ಬದಲ್ಲಿ ಇನ್ನೂ ನಡೆಯುತ್ತಿರುವ ಈ ಹಳೆಯ ಸಂಪ್ರದಾಯಗಳ ರಹಸ್ಯ ನಿಮಗೆ ಗೊತ್ತಾ? ಇವು ಕೇವಲ ಸಂಪ್ರದಾಯಗಳು ಅಲ್ಲ, ಪ್ರತಿಯೊಂದರ ಹಿಂದೆ ಒಂದು ಅರ್ಥ ಹಾಗೂ ಒಂದು ವಿಜ್ಞಾನ ಇದೆ. ಯುಗಾದಿ ಅಂದರೆ ನನಗೆ ಕೇವಲ ಒಂದು ಹಬ್ಬ ಅಲ್ಲ, ಅದು ಒಂದು ಹೊಸ ಆರಂಭ, ಪ್ರಕೃತಿಯ ಜೊತೆಗಿನ ಒಂದು ವಿಶೇಷ ಅನುಭವ. ಬೆಳಗ್ಗೆ ಬೇಗನೆ ಎದ್ದು ಮೊದಲು ಮನೆಯ ಬಾಗಿಲನ್ನು ಸ್ವಚ್ಛ ಮಾಡಿದೆ. ನಂತರ ಹೋಲಿ ಹಾಕಿ ಹೂವುಗಳನ್ನು ಇಟ್ಟೆ. ನಂತರ ಅಂಗಳವನ್ನು ಗುಡಿಸಿ ನೀರು ಸಿಂಪಡಿಸಿ ಅಂಗಳ ಬಾಚಿದ ನಂತರ ರಂಗೋಲಿ ಹಾಕೋಕೆ ಶುರು ಮಾಡಿದೆ. ಮಲೆನಾಡಿನಲ್ಲಿ ಯುಗಾದಿ ಅಂದರೆ ನಿಜವಾಗಿಯೂ ಒಂದು ಪ್ರಕೃತಿಯ ಸಂಭ್ರಮ. ಎಲ್ಲೆಡೆ ಹಸಿರು, ಹೂವಿನ ಪರಿಮಳ, ಹೊಸ ಚಿಗುರುಗಳು. ಈ ಹಬ್ಬದಲ್ಲಿ ಮಲೆನಾಡಿನ ಸೊಗಡು ಮಾತ್ರ ಅಲ್ಲ, ಅದರ ಹಿಂದೆ ಇರುವ ವೈಜ್ಞಾನಿಕ ಹಾಗೂ ಸಾಂಪ್ರದಾಯಿಕ ಕಾರಣಗಳನ್ನು ತಿಳಿದುಕೊಳ್ಳಬಹುದು. ಯುಗಾದಿ ಹಬ್ಬದ ಕೆಲವೊಂದು ಆಸಕ್ತಿದಾಯಕ ವಿಷಯಗಳು ಕೂಡ ನನಗೆ ತುಂಬ ಇಷ್ಟ. ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಇದೇ ದಿನ ಜಗತ್ತಿನ ಸೃಷ್ಟಿ ಪ್ರಾರಂಭ ಮಾಡಿದರು ಅಂತ ಹೇಳುತ್ತಾರೆ. ಅದಕ್ಕೆ ಯುಗ ಆದಿ ಅಂದರೆ ಯುಗದ ಆರಂಭ ಅನ್ನೋ ಅರ್ಥ. ಇನ್ನೊಂದು ನಂಬಿಕೆಯ ಪ್ರಕಾರ ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಮರಳಿದ ಶ್ರೀರಾಮನಿಗೆ ಪಟ್ಟಾಭಿಷೇಕವಾದದ್ದು ಇದೇ ದಿನ ಅಂತ ಹೇಳ್ತಾರೆ. ಗಣಿತದ ದೃಷ್ಟಿಯಿಂದ ನೋಡಿದ್ರೂ ಯುಗಾದಿ ತುಂಬ ವಿಶೇಷ. ಈ ಸಮಯದಲ್ಲಿ ಹಗಲು ಮತ್ತು ರಾತ್ರಿ ಸರಿಸುಮಾರು ಸಮನಾಗಿರುತ್ತದೆ. ಅಂದರೆ ಪ್ರಕೃತಿಯಲ್ಲಿ ಒಂದು ಸಮತೋಲನ ಇರುತ್ತೆ. ನಾವು ತಿನ್ನುವ ಬೇವು ಬೆಲ್ಲ ಕೂಡ ಇದೇ ಸಂದೇಶವನ್ನು ಕೊಡುತ್ತದೆ. ಜೀವನದಲ್ಲಿ ಸುಖ ದುಃಖ ಎರಡನ್ನೂ ಸಮನಾಗಿ ಸ್ವೀಕರಿಸಬೇಕು ಅನ್ನೋ ಅರ್ಥ. ರಂಗೋಲಿ ಮುಗಿಸಿದ ಮೇಲೆ ದೇವಾಲಯಕ್ಕೆ ಹೋಗಿ ದೇವರ ಆಶೀರ್ವಾದ ಪಡೆದೆ. ಈ ವರ್ಷ ಎಲ್ಲವೂ ಚೆನ್ನಾಗಿರಲಿ ಅಂತ ಮನಸ್ಸೊಳಗೆ ಪ್ರಾರ್ಥನೆ ಮಾಡಿದೆ. ಈ ಯುಗಾದಿ ನಿಮ್ಮ ಜೀವನದಲ್ಲಿ ಸಂತೋಷ, ಆರೋಗ್ಯ, ಯಶಸ್ಸು ತರಲಿ. ಹಾಗೆ ಬೇವು ಬೆಲ್ಲದಂತೆ ಸುಖ ದುಃಖಗಳನ್ನು ಸಮನಾಗಿ ಸ್ವೀಕರಿಸುವ ಶಕ್ತಿ ನಿಮಗೆ ಸಿಗಲಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮನೆಗೆ ಬಂದು ಹಬ್ಬದ ಅಡುಗೆ ಶುರು ಮಾಡಿದೆ. ಯುಗಾದಿ ಸಮಯದಲ್ಲಿ ಗೋಡಂಬಿ ಮರಗಳು ಫಲ ಕೊಡಲು ಶುರು ಮಾಡುತ್ತವೆ. ಹಸಿ ಗೋಡಂಬಿ ಅಥವಾ ಹಸಿ ಗೇರುಪೀಠ ಬೀಜಗಳನ್ನು ಸುಲಿದು ಅದರ ಒಳಗಿರುವ ಗೇರುಪೀಠ ಬೀಜಗಳನ್ನು ಸಾಂಬಾರ್ ಹಾಗೆ ಪಲ್ಯಗಳಲ್ಲಿ ಮುಖ್ಯವಾಗಿ ಇದನ್ನು ಬಳಸುತ್ತಾರೆ. ಮಲೆನಾಡಿನ ಯುಗಾದಿ ಅಡಿಗೆಯಲ್ಲಿ ನುಗ್ಗೆಕಾಯಿ ಇರಲೇಬೇಕು. ಯಾಕೆಂದರೆ ಈ ಸಮಯದಲ್ಲಿ ದೇಹದ ಉಷ್ಣತೆ ಹೆಚ್ಚಾಗಬಾರದು ಅಂತ ಇದನ್ನು ಬಳಸುತ್ತಾರೆ. ಹಾಗೆ ಹಲಸಿನಕಾಯಿ, ಮಾವಿನಕಾಯಿ, ಹೊಸದಾಗಿ ಬಿಟ್ಟ ಬೇವಿನ ಹೂವು ಇವೆಲ್ಲವನ್ನು ಅಡಿಗೆಯಲ್ಲಿ ಬಳಸಿದೆ. ಇದು ಭೂಮಿಯ ಹೊಸ ಇಳುವರಿಯನ್ನು ದೇವರಿಗೆ ಅರ್ಪಿಸುವ ಒಂದು ರೀತಿಯ ಸಂಪ್ರದಾಯ. ಹೀಗೆ ಎಲ್ಲ ಸೇರಿಸಿ ಇವತ್ತು ನಾನು ವಿಶೇಷವಾದ ಊಟ ಮಾಡಿದೆ. ನಮ್ಮ ಊರಿನಲ್ಲಿ ಒಂದು ಹಳೆಯ ಸಂಪ್ರದಾಯ ಇದೆ. ಅದು ಯುಗಾದಿ ಪ್ರಸಾದ ತೆಗೆದುಕೊಳ್ಳುವುದು ಮತ್ತು ಯುಗಾದಿ ಫಲ ಕೇಳುವುದು. ಚಿಕ್ಕವರಿದ್ದಾಗ ಸೀರೆ ಉಟ್ಟುಕೊಂಡು ದೇವಸ್ಥಾನಕ್ಕೆ ಹೋಗೋದು ಒಂದು ದೊಡ್ಡ ಸಂತೋಷ ಆಗಿತ್ತು. ಅಲ್ಲಿ ಪಾನಕ ಮತ್ತು ಪ್ರಸಾದ ತಗೊಂಡು ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಸೃಷ್ಟಿ ಮಾಡಿದಾಗ ಮೊದಲ ನೈವೇದ್ಯ ಪಾನಕವನ್ನೇ ಮಾಡಿದರಂತೆ. ಹಾಗೆ ಶ್ರೀರಾಮನ ಪಟ್ಟಾಭಿಷೇಕ ಸಮಯದಲ್ಲೂ ಜನರಿಗೆ ಪಾನಕ ಹಂಚಲಾಗಿದೆ ಅನ್ನೋ ನಂಬಿಕೆ ಇದೆ. ನಂತರ ಯುಗಾದಿ ಫಲ ಕೇಳಿದೆ. ಯುಗಾದಿ ಫಲ ಅಂದರೆ ಆ ವರ್ಷದ ಭವಿಷ್ಯ. ಪ್ರತಿ ವರ್ಷ ಒಂದು ರಾಜ ಇರುತ್ತಾನೆ ಮತ್ತು ಒಂದು ವಾಹನ ಕೂಡ ಇರುತ್ತೆ. ಆ ವರ್ಷದ ಫಲ ಯಾವುದೋ ಒಂದು ಪ್ರಾಣಿಯ ಮೇಲೆ ಸವಾರಿ ಮಾಡಿಕೊಂಡು ಬರುತ್ತದೆ ಅಂತ ಹೇಳುತ್ತಾರೆ. ಈ ಯುಗಾದಿಯನ್ನು ಪರಾಭವನಾಮ ಸಂವತ್ಸರ ಎಂದು ಕರೆಯಲಾಗುತ್ತದೆ. ಪಂಚಾಂಗದ ಪ್ರಕಾರ ಈ ವರ್ಷದ ಫಲ ಕುದುರೆ ವಾಹನದ ಮೇಲೆ ಹೋಗಿದೆ. ಪಂಚಾಂಗದ ಪ್ರಕಾರ ಕುದುರೆ ವೇಗ ಮತ್ತು ಚೈತನ್ಯದ ಸಂಕೇತ. ಫಲವು ಕುದುರೆ ಮೇಲೆ ಹೋದರೆ ಅದರ ಪರಿಣಾಮಗಳು ಸಾಮಾನ್ಯವಾಗಿ ಹೀಗಿರುತ್ತದೆ. ವೇಗದ ಬದಲಾವಣೆ. ದೇಶದಲ್ಲಿ ಮತ್ತು ಜಗತ್ತಿನಲ್ಲಿ ರಾಜಕೀಯ ಹಾಗೂ ಆರ್ಥಿಕ ಬದಲಾವಣೆಗಳು ಅತ್ಯಂತ ವೇಗವಾಗಿ ಸಂಭವಿಸುತ್ತವೆ. ಯುದ್ಧದ ಭೀತಿ ಅಥವಾ ಘರ್ಷಣೆ. ಕುದುರೆಯನ್ನು ಯುದ್ಧಕ್ಕೆ ಬಳಸಲಾಗುತ್ತಿತ್ತು. ಹಾಗಾಗಿ ದೇಶಗಳ ನಡುವೆ ಸ್ವಲ್ಪ ಒತ್ತಡ ಅಥವಾ ಯುದ್ಧದ ಭೀತಿ ಕಾಣಿಸಿಕೊಳ್ಳಬಹುದು. ಮಳೆ, ಬೆಳೆ. ಮಳೆ ಕೆಲವು ಕಡೆ ಅತಿಯಾಗಿ ಬಂದು ಹಾನಿ ಮಾಡಬಹುದು ಅಥವಾ ಕೆಲವು ಕಡೆ ತೀರಾ ಕಡಿಮೆ ಇರಬಹುದು. ಜನರಲ್ಲಿ ಅಶಾಂತಿ. ವೇಗದ ಬದಲಾವಣೆಯಿಂದಾಗಿ ಜನರಲ್ಲಿ ಸ್ವಲ್ಪ ಆತಂಕ ಅಥವಾ ಅಸ್ಥಿರತೆ ಕಾಣಿಸಬಹುದು. ಆದರೆ ಅದು ತಾತ್ಕಾಲಿಕ.
ನಂತರ ಯುಗಾದಿ ಚಂದ್ರನನ್ನು ನೋಡೋಕೆ ಹೋದ್ವಿ. ಆದರೆ ಎಷ್ಟು ಹುಡುಕಿದರೂ ಕೂಡ ಚಂದ್ರ ಕಾಣಿಸಲೇ ಇಲ್ಲ. ಯಾಕಂದರೆ ಯುಗಾದಿಯ ದಿನ ಚಂದ್ರನ ಕಲೆ ತುಂಬ ಚಿಕ್ಕದಾಗಿದ್ದು ಮತ್ತು ಸೂರ್ಯಾಸ್ತದ ತಕ್ಷಣವೇ ಅಸ್ತಮಿಸುತ್ತಾನೆ. ಕೊನೆಯಲ್ಲಿ ಅಕ್ಷತೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡಿದೆ. ಹೀಗೆ ನನ್ನ ಊರಿನ ಯುಗಾದಿ ಹಬ್ಬವನ್ನು ಸಂಪ್ರದಾಯದೊಂದಿಗೆ ಸಂತೋಷದಿಂದ ಆಚರಿಸಿದೆ. ಇದು ಕೇವಲ ಹಬ್ಬವಲ್ಲ, ಪ್ರಕೃತಿ, ವಿಜ್ಞಾನ ಮತ್ತು ಜೀವನ ಪಾಠ.